ಎರಡನೇ ಮತ್ತು ನಾಲ್ಕನೇ ಶನಿವಾರದ ಸರ್ಕಾರಿ ರಜೆಗಳು ರದ್ದು. ಸುಪ್ರೀಂ ಕೋರ್ಟ್ ಜಾರಿ ಮಾಡಿರುವ ಈ ಒಂದು ಸರ್ಕಾರಿ ರಜೆಗಳು ರದ್ದು ಯಾವಾಗಿನಿಂದ ಜಾರಿ ಆಗುತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ. ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದ ನಂತರ ನಿಮ್ಮ ಒಂದು ಕಮೆಂಟ್ ಅನ್ನ ನೀವು ತಪ್ಪದೆ ಕಮೆಂಟ್ ಮಾಡಿ. ಯಾಕೆಂತಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಈ ಒಂದು ಮೀಡಿಯಾದ ಮುಖಾಂತರ ಸರ್ಕಾರಕ್ಕೆ ಮುಟ್ಟುತ್ತೆ. ಸೊ ಇಂತಹ ನಿರಂತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದು ಪ್ರಿಯ ವೀಕ್ಷಕರೇ, ಎರಡನೇ ಮತ್ತು ನಾಲ್ಕನೇ ಶನಿವಾರದ ಸರ್ಕಾರಿ ರಜೆಗಳು ಎಲ್ಲರಿಗೂ ಸಿಗ್ತಾ ಇತ್ತೋ ಆ ರಜೆಗಳನ್ನ ಕೇಂದ್ರ ಸರ್ಕಾರ ರದ್ದು ಮಾಡಿದೆ. ಹಾಗಿದ್ರೆ ಈ ರಜೆಗಳು ರದ್ದಾಗಿರೋದು ಯಾವಾಗಿನಿಂದ ಜಾರಿಯಾಗಿದೆ ಅಂತಂದ್ರೆ, ರಾಷ್ಟ್ರಪತಿಗಳ ಅನುಮತಿ ನಂತರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರಜಾ ದಿನದ ಆದೇಶವನ್ನು ಕೇಂದ್ರ ಸರ್ಕಾರವು ಹಿಂಪಡೆದಿದೆ. ಎರಡನೇ ಮತ್ತು ನಾಲ್ಕನೇ ಶನಿವಾರದ ಸರ್ಕಾರಿ ರಜೆಗಳನ್ನ ರದ್ದು ಮಾಡಲು ಈ ಬಗ್ಗೆ ರಾಜ್ಯಪತ್ರ ಕೂಡ ಕೇಂದ್ರ ಸರ್ಕಾರ ಹೊರಡಿಸಿತ್ತು. ಹಾಗಿದ್ರೆ ಈ ಎರಡನೇ ಮತ್ತು ನಾಲ್ಕನೇ ಶನಿವಾರದ ಸರ್ಕಾರಿ ರಜೆಗಳನ್ನ ಪಡಿತಾ ಇರೋ ಸರ್ಕಾರಿ ನೌಕರರಿಗೆ ಇದೇ ತಿಂಗಳು 14ನೇ ತಾರೀಕು ಜೂನು 2025ರಿಂದ ಈ ಆದೇಶ ಜಾರಿಯಾಗಿದೆ. ವೀಕ್ಷಕರೇ, ಈ ಒಂದು ಮಾಹಿತಿಗಳು ಸರ್ಕಾರಿ ನೌಕರರಿಗೆ ಯಾರಿಗೆಲ್ಲ ಎರಡನೇ ಮತ್ತು ನಾಲ್ಕನೇ ಶನಿವಾರದ ಸರ್ಕಾರಿ ರಜೆಗಳು ಸಿಗ್ತಾ ಇತ್ತು ಅಂತವ್ರಿಗೆಲ್ಲರಿಗೂ ಕೂಡ ಸ್ವಲ್ಪ ಸಂಕಟ ಆಗಿರಬಹುದು. ಆದ್ರೆ ಇದರ ಹಿಂದಿರೋ ಉದ್ದೇಶ ಏನು ಅಂತ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಇದರಿಂದ ನಿಮಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ನಿಮಗೆ ಏನಾದರೂ ನಷ್ಟ ಆಗ್ತಾ ಇದೆಯೋ ಅನ್ನೋದನ್ನ ನೀವು ತಪ್ಪದೆ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇದೇ ತರ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.